ಪತ್ರೊಡೆ ಮಾಡ್ತಾ ಇದ್ದೇನೆ. ಇದು 2ನೇ ಸರಿ ಮಾಡ್ತಾ ಇದ್ದೇನೆ. ಮೊದಲನೇ ಸಲ ಮಾಡುವಾಗ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೆ. ಈ ಸರಿ ಶೇರ್ ಮಾಡ್ಕೊಳ್ತಾ ಇಲ್ಲ. ನೋಡಿ, ಪತ್ರೊಡೆನ ಮಿಕ್ಸ್ ಮಾಡ್ತಾ ಇದ್ದೇನೆ. ಮೋನಿಶಾ ಹತ್ತಿರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ, ಹಾಗೆ ನನ್ನಲ್ಲಿ ಮಾತಾಡಿಕೊಂಡು ಕೂಡ ಇದ್ದಾಳೆ. ಯಾಕೆ ನೀವು ಪತ್ರೊಡೆ ವಿಡಿಯೋನ ಮಾಡ್ತಾ ಇದ್ದೀರಾ, ಆಲ್ರೆಡಿ ಒಂದು ಸರಿ ನೀವು ಹಾಕಿದ್ದೀರಿ ಅಂತ ನನ್ನಲ್ಲಿ ಹೇಳ್ತಾ ಇದ್ದಾಳೆ. ನಾನು ಹೇಳಿದೆ, ನಾನು ಈ ವಿಡಿಯೋನ ಹಾಕೋದಿಲ್ಲ ಅಂತ ಹೇಳಿದೆ ಅವಳಲ್ಲಿ. ತುಂಬ ಎಲ್ಲ ಮಿಕ್ಸ್ ಮಾಡೋದನ್ನು ಮಾತ್ರ ತೋರಿಸ್ತಾನೆ, ಮತ್ತೇನು ಹೇಳೋದಕ್ಕೆ ಹೋಗೋದಿಲ್ಲ. ಇದು ನನ್ನ ಅಪ್ಪ ನನಗೆ ಎಲೆಯನ್ನು ಕೊಟ್ಟು ಕಳಿಸಿದರು, ನನಗೆ ಒಮ್ಮೆ ಮಾಡಿಕೊಡು ಅಂತೇಳಿ. ಹಾಗಾಗಿ ಪತ್ರೊಡೆನ ಮಾಡಿದೆ. ನೋಡಿ, ಇಷ್ಟೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇನ್ಯಾವುದೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇಷ್ಟು ಬಟ್ಟೆ ಇದೆ, ಇದನ್ನು ಯಾಕೆ ಮಡಚಬೇಕು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಾನಿವತ್ತು ನೋಡಿದೆ ಒಂದು ಮೊಬೈಲಲ್ಲಿ, ನಿಜವಾಗ್ಲೂ ಹೇಳುವ ಮಾತು ಅಂತ ನನಗನಿಸ್ತು. ಸೊ ನಾವು ಬಟ್ಟೆನ ಬಿಡಿಸಿ ಮೈಗೆ ಹಾಕ್ಕೊಳ್ತೇವೆ, ಹಾಗೆ ಬಿಡಿಸಿ ಒಗಿತೇವೆ. ಈ ನಡುವಲ್ಲಿ ಯಾಕೆ ಬಂತು ಮಡಚೋದು ಅಂತ ನನಗಂತೂ ಗೊತ್ತಾಗಲಿಲ್ಲ. ಯಾಕೆ ಮಡಚಿಡಬೇಕು ಅಂತ ಈಗ ನಾನು ಅನ್ಕೋತಾ ಇದ್ದೇನೆ, ಯಾಕೆ ಮಡಚಿಡೋದು ಅಂತ. ನಿಮಗೇನು ಅನಿಸುತ್ತೆ ಅಂತ ಒಮ್ಮೆ ಹೇಳಿ ನೀವು ಕೂಡ. ಪೇಟೆಗೆ ಹೋಗಿದ್ದೆ, ಇಲ್ಲೇ ಹತ್ತಿರದು ನಮ್ಮ ಊರಿನ ಪೇಟೆಗೆ. ಸೊ ಬರಬೇಕಾದ್ರೆ ಇದು ನೋಡಿ, ಇದಲ್ಲಿ ಸಿಕ್ಕಿತ್ತು ನನಗೆ. ನನ್ನ ಖುಷಿ ಆಯಿತು ಅದನ್ನು ನೋಡಿ, ಅದು ಇಟ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಚಾಕ್ಲೇಟ್ ಅಲ್ಲ, ಚ್ವಿಂಗಮ್ ಮತ್ತು ಒಂದು ಇದನ್ನು ಇಟ್ಕೊಂಡು ಬಂದೆ. ಇದು ಕೇಕ್, ಇದು ಮೋನಿಶಾ ತಿನ್ನೋದಿಲ್ಲ, ನಾನೊಬ್ಬಳೇ ತಿನ್ನೋದು, ಅದಕ್ಕೆ ಸ್ವಲ್ಪ ಇಟ್ಕೊಂಡು ಬಂದೆ ನನಗೆ ಬೇಕಾಗುವಷ್ಟು. ಹಾಗೆ ಸ್ವಲ್ಪ ಬಟಾಟೆ ಫೇವ್ರೇಟ್, ಆಮೇಲೆ ಬಾಳೆಹಣ್ಣು ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಲ್ಲಿ ಪೇಟೆಯಲ್ಲಿ, ಅಷ್ಟೊಂದು ನನಗೆ ಇಲ್ಲಿ ಬಾಳೆಹಣ್ಣು ಎಲ್ಲಿ ಕೂಡ ಇರಲಿಲ್ಲ. ಸೊ ಮತ್ತೆ ಇಟ್ಕೊಂಡು ಬಂದೆ, ಇಲ್ಲಿ ಇದ್ದದ್ದು ಸಾಕು ಅಂತೇಳಿ. ಸೊ ಅವಲಕ್ಕಿ, ಖಾರ ಅವಲಕ್ಕಿ ಏನಿದೆ ನೋಡಿ, ಅದನ್ನು ಮಾಡ್ತಾ ಇದ್ದೇನೆ, ಬೆಳಗಿನ ತಿಂಡಿ. ನೋಡಿ, ಖಾರ ಅವಲಕ್ಕಿ ಮತ್ತು ಟೀ. ಇವತ್ತು ಹಾಲಿನ ಟೀ ಮಾಡಿದ್ದೇನೆ, ಇಲ್ಲದಿದ್ದರೆ ಯಾವಾಗಲೂ ನಾನು ಬ್ಲ್ಯಾಕ್ ಟೀ ಕುಡಿತೇನೆ. ಇವತ್ತು ಹಾಲಿನ ಟೀ ಮಾಡಿದ್ದೇನೆ. ಹಾಗೆ ಇದರ ಜೊತೆಗೆ ಬಾಳೆಹಣ್ಣು. ನೋಡಿ, ಇಲ್ಲಿ ಸಂಜೆ ಟೀಗೆ ನಾನು ಈ ತಿಂಡಿನ ತಿಂತಾ ಇದ್ದೇನೆ. ಇದು ನಾವು ಸಣ್ಣದಿರುವಾಗ ಸ್ಕೂಲಿಗೆ ಹೋಗುವಾಗೆಲ್ಲ ತಿಂತಾ ಇದ್ವಿ. ಹಾಗೆ ಇಲ್ಲಿ ನೋಡಿ, ಗೋಡೆಯಲ್ಲಿ ತುಂಬ ಹಳ್ಳಿಗಳಿವೆ, ತುಂಬ ಇದೆ. ಸೊ ನೋಡಿ, ಸ್ಕೂಲಿಗೆ ಹೋಗುವಾಗ ಈ ರೀತಿಯೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ. ಹಾಗೆ ಇದರ ಜೊತೆ ನಾನು ಬಟಾಟೆ ಅಂಬಡೆ ಏನಿದೆ ನೋಡಿ, ಅದನ್ನು ಕೂಡ ಮಾಡ್ತಾ ಇದ್ದೇನೆ. ಮನುಷ್ಯನಿಗೆ ತುಂಬ ಇಷ್ಟ, ಹಾಗಾಗಿ ಮಾಡ್ತಾ ಇದ್ದೇನೆ. ಇಲ್ಲಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಇದ್ದೇನೆ. ಮನುಷ್ಯ ಹೇಳಿದ್ಲು, 2 ತಿಂಡಿ ಮಾಡ್ತಾ ಇದ್ದೇವೆ ಇವತ್ತು ಅಂತ. ನಾವು ಆದರೂ ಪರವಾಗಿಲ್ಲ ಅಂತ ಹೇಳಿದೆ. ಸೊ ಇವತ್ತು 2 ತಿಂಡಿ ಮಾಡಿದ್ದೇವೆ ಸಂಜೆ ಟೀಗೆ. ಕೈಬೇವಿನ ಗಿಡ ಇದೆ, ತೆಗೆಯುವ ಅಂತ ಅಂದ್ಕೊಂಡಿದ್ದಾನೆ. ತೆಗೆದಾದ ಮೇಲೆ ನೋಡೋದು ಇಲ್ಲಿಗೆ ಆಗ್ತದಂತ. ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ಹೋಗಲಿಕ್ಕೆ ಧೈರ್ಯವೇ ಇಲ್ಲ, ಹಾಗಾಗಿದೆ ದಾರಿ. ಈಗ ನಾನು ಮಾಡಿಕೊಂಡು ಬಂದದ್ದು, ಅಷ್ಟೊಂದು ಗಿಡ ತುಂಬಿಕೊಂಡಿದೆ. ಮನುಷ್ಯ ಹೂವು ಅಲ್ಲಿದ್ದಾಳೆ ನೋಡಿ, ಬಾಳೆ ಗಿಡ ಒಂದಿದೆ, ಹೂವು ಬಾಳೆ ಹಣ್ಣಿಲ್ಲ, ಗಿಡ ಒಂದು ಕಾಣಿಸ್ತಾ ಇದೆ ಅಷ್ಟೇ. ನೋಡಿ ಯಾವ ರೀತಿಯಾಗಿದೆ ಅಂತ. ಎತ್ತು ಚೋಕು ತೋಜಿಲ್ಲ ಅದ, ಗ್ರೀನ್ ಅದು. ಮನುಷ್ಯ ಇಲ್ಲಿದ್ದಾರೆ ನೋಡಿ.
ನಿಂದು ಡ್ರೆಸ್ ಇದು ಕಾಂಬಿನೇಷನ್ ಒಳ್ಳೆದುಂಟು ಮಾತ್ರ. ನೋಡಿ ಕೈಯಲ್ಲಿ ಸೊಳ್ಳೆ ಕೂತದ್ದು ನೋಡಿ ಗಳ ಒಡಿಯ 3 ನೋಡಿ ಇಲ್ಲೊಬ್ರು ಇದ್ದಾರೆ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ. ನೋಡಿ ಓ ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಈಗೊಂದು ಕಲ್ಲು ಬಿಸಾಡಿ. ಕಲ್ಲು ಯಾಕೆ ಬಿಸಾಡುದು? ಬೇಡ 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 ಬಿಸಾಡಬೇಡ. ಅದೀಗ ಓಡ್ಲಿಕ್ಕೆ ಇಲ್ಲಪ್ಪ, ಹೋಗ್ಲಿಲ್ಲ, ಅದು ಅಲ್ಲೇ ಉಂಟು ನೋಡಿ. ಓ ಜಸ್ಟ್ 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 ಸುಗಂಧಿಯಾಗಿದೆ. ಇದಕ್ಕೆ ನೀವು ಏನು ಹೇಳ್ತೀರಿ? ಸುಗಂಧಿ. ತುಳುವಲ್ಲಿ ನಾವು ಸುಗಂಧಿ ಅಂತ ಹೇಳ್ತೇವೆ. ಆಮೇಲೆ ಇನ್ನೊಂದಿಗೂ ಕೋಸ್ಮೋಸ್. ಕೋಸ್ಮೋಸ್ ಹೂ ಇದೆ. ಕೋಸ್ಮೋಸ್ ತುಂಬ ಚೆನ್ನಾಗಿದೆ. ಕೋಸ್ಮೋಸ್ ನನಗೆ ತುಂಬ ಇಷ್ಟ. ಹಾಗೆ ನಯನನಿಗೂ ಕೂಡ ತುಂಬ ಇಷ್ಟ ಕೋಸ್ಮೋಸ್. ನೋಡಿ ನಿಮ್ಮನ್ನ ಈ ರೀತಿ ತೆಗೆದೆ. ಸೊ ಯಾಕೆ ಅಂತ ಕೇಳ್ಬೋದು. ಇದು ನಾನು ತಲೆಗೆ ಹಾಕಲಿಕ್ಕೆ, ತಲೆಯಲ್ಲಿ ತಲೆ ಹೊಟ್ಟು ಇದೆ, ಸೊ ಅದಕ್ಕೆ ಹಾಕಲಿಕ್ಕೆ ಅಂತ. ಡ್ಯಾಂಡ್ರಫ್ ಇದೆ, ಇದು ಹಾಕಿದರೆ ಸ್ವಲ್ಪ ಕಡಿಮೆ ಆಗ್ತದೆ, ಅದಕ್ಕೆ ನೋಡಿ ತೆಗೆದಿಟ್ಟೆ ಈ ರೀತಿ. ನಂತರ ಅದನ್ನು ತಲೆಗೆ ಈ ರೀತಿ ಹಚ್ಚಿಕೊಂಡೆ. ಏನೇನು ಹಾಕಿದ್ದೇನೆ ಅನ್ನೋದನ್ನು ಒಂದು ಶಾರ್ಟ್ಸ್ ಮಾಡಿದ್ದೇನೆ, ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ನೋಡಿ ಮಲ್ಲಿಗೆ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಮನೆಯಲ್ಲೇ ಆದಂತಹ ಗುಲಾಬಿ ಇದೆ. ಇದನ್ನು ಈಗ ಎರಡನ್ನೂ ಕೂಡ ತಲೆಗೆ ಇಟ್ಕೋಬೇಕು. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಮ್ಮೆ. ಬಾಯ್ ಬಾಯ್.